ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಮೇಕದಂತಮಪಾಸ್ಮಹೇ. ಒಂದೆರಡು ಮೂರು ವನಸೆರೆಗಳಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೇಗೆ ಅಭಿವೃದ್ಧಿಪಡಿಸ್ಕೋಬೇಕು ಅದನ್ನು ನಾನು ತಿಳಿಸ್ಕೊಡ್ತೇನೆ. ಕಮಲದ ಹೂ 9 ಶುಕ್ರವಾರ ದಿನಕ್ಕೆ, ಅಂದರೆ ಒಂದು ಶುಕ್ರವಾರಕ್ಕೆ ಒಂದೇ ಹೂ, ಕಮಲದ ಹೂವನ್ನು ಸಂಗ್ರಹಣ ಮಾಡಿ. ಅದರ ಜೊತೆಗೆ ಒಂದು ಅರಿಶಿಣದ ಕೊಂಬು. ಮೊಬೈಲ್ ಇದ್ದರೆ ರೆಕಾರ್ಡ್ ಮಾಡ್ಕೊಳ್ಳಿ, ಪೇಪರ್ ಪೆನ್ ಇದ್ದರೆ ಬರ್ಕೊಳ್ಳಿ. ಯಾರಾದರೂ ಒಬ್ಬರು ರೆಕಾರ್ಡ್ ಮಾಡಿಕೊಂಡು ಒಬ್ಬರು ಅದು ಬರೆದಿಟ್ಕೊಂಡು 4-6 ಜನ ನೀವು ಹಂಚಬಹುದು. ಕಮಲದ ಹೂ, ಅರಿಶಿಣದ ಕೊಂಬು, ಒಂದು ಬಟ್ಲಡಿಕೆ, ಒಂದಿಷ್ಟಗಲ ರೇಷ್ಮೆ ಕಣ. ಈ ರೇಷ್ಮೆ ಕಣ ಕೆಂಪು ಅಥವಾ ಬಿಳಿ, 3 ಇಂಚ್ 3 ಇಂಚ್ ಇದ್ರೆ ಸಾಕು, ಜಾಸ್ತಿ ದೊಡ್ಡದು ಬೇಡ. ಇದರ ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹೆಸರು ಕಾಳು ಅಥವಾ ಹಸಿರು ಕಲ್ಲರ್ ಕಡ್ಡಿ, ಯಾವುದಾದ್ರೂ ಪರವಾಗಿಲ್ಲ. ಹೆಸರು ಕಾಳು ಅಥವಾ ಹಸಿರು ಕಲ್ಲರ್ ಕಡ್ಡಿ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಬೇಕು. ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳುವಂಥದ್ದು. ಮೊದಲು ರೇಷ್ಮೆ ವಸ್ತ್ರವನ್ನ ಒಂದು ನಕ್ಷತ್ರ ಬರೀಬೇಕು. ರೇಷ್ಮೆ ಅಂದರೆ 3 ಇಂಚ್ 3 ಇಂಚ್ ಅಗಲ ಇರತಕ್ಕಂತಹದ್ದು. ಅದರ ಮಧ್ಯದಲ್ಲಿ ಒಂದು ನಕ್ಷತ್ರವನ್ನ ಬರಿಬೇಕು. ಆ ನಕ್ಷತ್ರ 6 ರೇಖೆಗಳಿರ್ತಕ್ಕಂತಹ ನಕ್ಷತ್ರವಾಗಿರಬೇಕು. ನಕ್ಷತ್ರದ ಮಧ್ಯದಲ್ಲಿ ಹರಿಂ ಅಂತಕ್ಕಂತಹ ಬೀಜಾಕ್ಷರಿ, ಹ ಹಿ ರಾವತ್ತು ಹ್ರೀಂ, 6 ರೇಖೆಗಳಿರ್ತಕ್ಕಂತಹ ನಕ್ಷತ್ರ. ನಕ್ಷತ್ರದ ಮಧ್ಯದಲ್ಲಿ ಹ್ರೀಂ. ನಕ್ಷತ್ರದ ಮೂಲೆಗಳನ್ನ ಕೋನಗಳನ್ನ ಸೇರಿಸಬೇಕು. ಬರಿಬೇಕಾದ್ರೆ ಅದಕ್ಕೆ ಲೇಖನಿ ಯಾವುದು? ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗಿಬೇಕು. ಗಂಧದ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗ ಈಶನೀಂ ಈಶ್ವರೀಂ ಸರ್ವಭೂತಾನಾಂತ್ವಾ ಮಿಹೋಪತ್ವಯೇ ಶ್ರೀಯಂ. ಆ ಗಂಧದಿಂದ ದಾಳಿಂಬ್ರೆ ಕಡ್ಡಿ ಅಥವಾ ತುಳಸಿ ಕಡ್ಡಿಯನ್ನ ಗಂಧದಲ್ಲದ್ದಿ 6 ರೇಖೆಗಳಿಂದ ನಕ್ಷತ್ರವನ್ನು ಬರೆದು, ನಕ್ಷತ್ರದ ಮೇಲ್ಭಾಗ ತುದಿಗಳನ್ನ ತಾವರೆಯ ಆಕಾರದಲ್ಲಿ ಎಲ್ಲವನ್ನು ಸಹಿತ ಬರೆದು, ಅದನ್ನು ಪೂರ್ವಾಭಿಮುಖವಾಗಿ ಒಂದು ತಟ್ಟೆನಲ್ಲಿ ಅಕ್ಕಿ ಅಥವಾ ಬಾಳೆ ಎಲೆ ಮೇಲೆ ಅಕ್ಕಿ ಅಥವಾ ಒಂದು ಊಟದೆಲೆ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕಿ, ರೇಷ್ಮೆ ವಸ್ತ್ರದ ಮೇಲೆ ಒಂದು ತಾವರೆ ಹೂ ಇಡಬೇಕು. ತಾವರೆ ಹೂ ಮಧ್ಯದಲ್ಲಿ ಅರಿಶಿನ ಕೊಂಬಿಡಬೇಕು. ಅದಕ್ಕೆ ನೈವೇದ್ಯವಾಗಿ ಜೇನುತುಪ್ಪ, ಮೆಣಸುಕಾಳನ್ನ ನೈವೇದ್ಯ ಮಾಡಬೇಕು. ಮೆಣಸು ಲಕ್ಷ್ಮಿಗೆ ಪ್ರೀತಿ. ಜೇನುತುಪ್ಪ ಮತ್ತು ಮೆಣಸು ಅದನ್ನ ದೇವಿಗೆ ನೈವೇದ್ಯ ಮಾಡಬೇಕು. ಆ ಹ್ರೀಂ ಅಂತಕ್ಕಂಥ ಬೀಜಾಕ್ಷರಿನೇ ಒಂದು ದಿನಕ್ಕೆ 108 ಬೆಳಗ್ಗೆ, 108 ಮಧ್ಯಾಹ್ನ, 108 ಸಂಜೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಅನುಷ್ಠಾನವಾಗಿ ಮಾಡಬೇಕು. ಇದನ್ನು 9 ಶುಕ್ರವಾರ ಮಾಡಬೇಕು. 9ನೇ ಶುಕ್ರವಾರ, ಈ 9 ಶುಕ್ರವಾರವೂ ಸಹಿತ ನೀವು ಪೂಜೆ ಮಾಡಿ ಆ ನಿರ್ಮಾಲ್ಯವನ್ನು ಎಲ್ಲೂ ಹಾಕಬಾರದು. ಒಂದು ಕವರ್ನಲ್ಲಿ ಶೇಖರಣೆ ಮಾಡಬೇಕು. ಅಂದರೆ 9 ತಾವರೆ ಹೂ, 9 ಅರಿಶಿನ ಕೊಂಬು, 9 ರೇಷ್ಮೆ ಕಣ. ಕೊನೆಗೆ ನಿಮ್ಮ ಹತ್ರ ಉಳ್ಕೊಳ್ಳುವಂಥದ್ದು ರೇಷ್ಮೆ ಕಣ, ಅರಿಶಿನ ಕೊಂಬು. ಆ ಅರಿಶಿನ ಕೊಂಬಲ್ಲಿ ಮತ್ತೊಮ್ಮೆ ಗಂಧವನ್ನು ತೆಗಿಬೇಕು. ಅಂದರೆ 9 ಅರಿಶಿನ ಕೊಂಬು ನಿಮ್ಮಲ್ಲಿರುತ್ತೆ. 9 ಅರಿಶಿನ ಕೊಂಬನ್ನು ಸಹಿತ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಗಂಧದ ಕಲ್ಲ ಮೇಲೆ ಗಂಧವನ್ನು ತೆಗಿಬೇಕು. 9 ಅರಿಶಿನ ಕೊಂಬಿನ ಗಂಧನು ಅದರಲ್ಲಿ ಸೇರಬೇಕು. ತಾವರೆ ಹೂವು ಸ್ವಲ್ಪ ಮಾತ್ರ ಅದರಲ್ಲಿ ಹಾಕಿ, ಉಳಿದಂಥದ್ದನ್ನ ಇಲ್ಲಿ ನಿಮ್ಮ ಸುತ್ತಮುತ್ತ ಎಲ್ಲರೂ ನೀರು ಹರಿಯುವಂಥ ಸ್ಥಳ ಇದ್ದರೆ, ಇದು ನೀರು ಹರಿಯೋ ಸ್ಥಳದಲ್ಲೇ ಮಾಡಬೇಕು ಈಗ ಅನುಷ್ಠಾನವನ್ನ. ಅಂದರೆ 9 ಶುಕ್ರವಾರ ಆದಮೇಲೆ 10ನೇ ಶುಕ್ರವಾರ ಮಾಡುವಂಥದ್ದು. ಅಕಸ್ಮಾತ್ ನೀರು ಹರಿಯೋ ಸ್ಥಳ ಸಿಗಲಿಲ್ಲ, ನಿಮ್ಮೂರಲ್ಲಿ ಕೆರೆ ಬಾವಿ ಇದ್ದರೆ ಅಥವಾ ನಿಮ್ಮೂರಿಂದ ಸ್ವಲ್ಪ ದೂರ ಆ ಕಡೆ ಈ ಕಡೆ ನೀವು ಹೊರಟ್ರು ಅಲ್ಲೆಲ್ಲರ ನೀರು ಹರಿಯುವಂಥ ಸ್ಥಳ ಇದ್ದರೆ, ಆ ದಡದಲ್ಲಿ ಕೂತು ಅಲ್ಲಿ ಒಂದು ರೇಖೆಯನ್ನ ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿಯಿಂದ ನೆಲದ ಮೇಲೆ ಬರೀಬೇಕು. ನೀವಿಲ್ಲಿ ಆ ರೇಷ್ಮೆ ಕಣದ ಮೇಲೆ ಏನು ಬರೆದಿರ್ತೀರಿ ಚಿತ್ರನ, ಅಂದರೆ 6 ರೇಖೆಗಳಿರ್ತಕ್ಕಂಥ ನಕ್ಷತ್ರವನ್ನ ಮತ್ತೆ ನೀವು ನೆಲದ ಮೇಲೆ ಬರೀಬೇಕು. ನೀರು ಹರಿತಕ್ಕಂಥ ದಡವನ್ನ ಕ್ಲೀನ್ ಮಾಡಿಕೊಂಡು ಶುದ್ಧೀಕರಿಸಿ ಅದರ ಮೇಲೆ 6 ರೇಖೆಗಳಿರ್ತಕ್ಕಂಥ ನಕ್ಷತ್ರವನ್ನು ಬರೆದು, ನೀ ಒಂದು ರೇಷ್ಮೆ ಕಣದ ಪೀಸುಗಳಿರುತ್ತಲ್ಲ ಅದೆಲ್ಲವನ್ನು ಸಹಿತ ಅದರ ಮೇಲೆ ಇಟ್ಟು, ಇಷ್ಟು ದಿವಸ ನೀವು ಪೂಜೆ ಮಾಡಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಅಲ್ಲಿಟ್ಟು ಒಂದು ಲಕ್ಷ್ಮೀ ಅಷ್ಟೋತ್ತರವನ್ನು ಮಾಡಿ, ಅಲ್ಲಿ 1008 ಬಾರಿ 1008 ಬಾರಿ ಐಂ ಅಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡಬೇಕು. ನೀವು ಮನೆಯಲ್ಲಿ ಭಜನೆ ಮಾಡಿದ, ಮನೆಯಲ್ಲಿ ಜಪ ಮಾಡ್ತಕ್ಕಂಥದ್ದು ಹ್ರೀಂ. ದಡದಲ್ಲಿ ಹರಿಯುವ ನೀರಿನ ದಡದಲ್ಲಿ ನೀವು ಅನುಷ್ಠಾನವನ್ನು ಮಾಡತಕ್ಕಂಥದ್ದು ಐಂ. ಇಲ್ಲಿ ಹ್ರೀಂ, ಅಲ್ಲಿ ಐಂ. ಐಮಿಂದ ಅನುಷ್ಠಾನವನ್ನು ಮಾಡಿ, ಅಲ್ಲೂ ಸಹಿತ ಒಂದಿಷ್ಟು ಗುಡಾನ್ನ ಅಂದರೆ ಬೆಲ್ಲದನ್ನ ಅಥವಾ ಒಂದಿಷ್ಟು ಜೇನುತುಪ್ಪ ನೈವೇದ್ಯವನ್ನ ಮಾಡಿ ಹರಿಯುವ ನೀರಿನಲ್ಲಿ ಇವೆಲ್ಲವನ್ನು ವಿಸರ್ಜನೆ ಮಾಡಿ ವಸ್ತ್ರ ಮಾತ್ರ ನಿಮ್ಮ ಹತ್ರ ಉಳಿಸ್ಕೋಬೇಕು. ವಸ್ತ್ರ
ಅರಿಶಿಣದ ಕೊಂಬು, ಅರಿಶಿಣದ ಕೊಂಬು ವಸ್ತ್ರವನ್ನು ಮಾತ್ರ ಇಳಿಸ್ಕೊಳ್ಳಿ. ಅದರಲ್ಲಿ ಒಂದು ವಸ್ತ್ರ, ಒಂದು ಅರಿಶಿಣದ ಕೊಂಬು ಮಾತ್ರ ನಿಮ್ಮ ಹತ್ರ ಇಟ್ಕೊಳ್ಳಿ. ಇನ್ನು ಉಳಿದಂಥ 8 ಅರಿಶಿಣದ ಕೊಂಬು, 8 ವಸ್ತ್ರವನ್ನ ನಿಮ್ಮ ಮನೆಗೆ ಯಾರಾದರೂ ಮುತ್ತೈದೆಯರನ್ನ ಮನೆಗೆ ಕರೆದು ಅವರಿಗೆ ಅದನ್ನು ವಿನಿಯೋಗ ಮಾಡಿ. ಅಷ್ಟಲಕ್ಷ್ಮಿಯರ ಅನುಷ್ಠಾನವನ್ನು ಮಾಡಿದಷ್ಟು ಪುಣ್ಯ. ನಿಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಲ್ಲುವಂತಹ ಒಂದು ಅವಕಾಶ. ಇನ್ನು 8 ವಸ್ತುಗಳನ್ನು ನೀವು ಆಚೆ ಕೊಡೋದ್ರಿಂದ ಅದರ ಯಶಸ್ಸು ಸಾಕಷ್ಟಾಗತ್ತೆ. ಅದರಿಂದ ಇದು ಲಕ್ಷ್ಮಿಗೆ ಬಹಳ ವಿಶೇಷವಾದ್ದು. ಇನ್ನು ಬಿಲ್ವಪತ್ರ